ನಮಸ್ಕಾರ. ಗೋಯಿಂಗ್ ರೆಡಿ ಮಾತಾಡ್ತಾ ಇದ್ದೀನಿ. ಮನೆ ಯಜಮಾನ ಪೊಳ್ಳಾದರೆ ಮಕ್ಕಳು ಏನು ಕಲಿತಾರೆ? ಮನೆ ಯಜಮಾನನೇ ಪೊಳ್ಳಾಗ್ಬಿಟ್ರೆ, ಮರ ಬುಡನೇ ಹೋಗ್ಬಿಟ್ರೆ ಕೊಂಬೆಗಳು ಹೆಂಗೆ? ಒಬ್ಬ ಹೆಜ್ಜೆ ಹಾಕೋವಾಗ ಪ್ರತಿಯೊಂದು ಯೋಚನೆ ಮಾಡಬೇಕು. ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕಪಕ್ಕದವ್ರು ಹೆಂಗಿದ್ದಾರೆ, ನಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸ್ಕೊಡೋದು ಏನು ಅಂತ. ಯಾಕಂದರೆ ಗುರುನೇ ತಪ್ಪು ಮಾಡ್ತಾಯಿದ್ರೆ ಶಿಷ್ಯರು ಏನು ಮಾಡ್ತಾರೆ ಹೇಳಿ? ಯಾವುದೇ ಆಗಲಿ ಯೋಚನೆ ಮಾಡಬೇಕು. ಸಿಕ್ಕಿದೆ ಅಂದ್ಬಿಟ್ಟು ಇದು ಮಾಡಬಾರ್ದು. ನಮ್ಮ ಮನೆಯಲ್ಲಿ ಹೇಳ್ತಾರೆ, ಫೇಸ್ಬುಕ್ಕಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಆ ಥರ ಕೇಳಿಬಿಟ್ರೆ ಯಾವನ ಹತ್ರದಿಂದ ನನಗೇನು, ನನ್ನ ಫ್ಯಾಮಿಲಿ ನನಗೆ ಮುಖ್ಯ ಅಂತಾರೆ ನಮ್ಮ ಮನೆಯಲ್ಲಿ. ಅರ್ಥ ಆಯ್ತಾ? ಆ ಥರ ಇರಬೇಕು. ನಮಗೋಸ್ಕರ ಒಂದು 2 ನಿಮಿಷ ಕಾಲ ಕಡೆ ಇದು ಮಾಡಬೇಕು. ಅವನ ಟೈಮ್ ಪಾಸ್ಗೆ ಇವನ್ ಟೈಮ್ ಪಾಸ್ಗೆ ಅಂತಂದ್ರೆ ಲೈಫ್ಗಳಿರಲ್ಲ. ಅರ್ಥ ಆಯ್ತಾ? ಕಷ್ಟಪಟ್ಟು ದುಡೀರಿ. ಕಷ್ಟಪಟ್ಟು ದುಡಿದ್ರೆ ನಿಮ್ಗೆ ಬರುತ್ತೆ. ನೀವು ಅನ್ಯಾಯದಿಂದ ಕಿತ್ಕೊಂಡ್ರೆ ಯಾರ ಹತ್ರನೂ ಕಿತ್ಕೊಂಡ್ರೂ ₹1 ನೀವು ಇರಲ್ಲ. ಕಷ್ಟಪಟ್ಟು ಯಾರನ್ನಾಗಲಿ. ಅರ್ಥ ಆಯ್ತಾ? ಎಲ್ಲರೂ ಕಷ್ಟಪಡಿ. ನಿಮ್ಮ ಕಷ್ಟ ಅನ್ನೋದು ದೂರ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಲೈಫಲ್ಲಿ ಹೆಂಗಿರ್ಬೇಕು ಅನ್ನೋದು ಯೋಚನೆ ಮಾಡಿ. ನಾವು ಹೆಂಗೆ ಇರಬೇಕು, ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು ಅನ್ನೋದು. ಅರ್ಥ ಆಯ್ತಾ? ಅವಾಗೇ ನಿಮ್ಮ ಲೈಫು ನಿಮ್ಗೆ ಅರ್ಥ ಇರೋದೇ ನಿಮ್ಮ ಲೈಫು ಚೆನ್ನಾಗಿರೋದು ಯಾರನ್ನಾಗಿರಲಿ. ಸರಿನಾ? 100 ನಂಬರ್ ಸಿಕ್ಕುತ್ತೆ ರೀ ಮಾತಾಡೋಕ್ಕೆ. ಟೈಮ್ ಪಾಸ್ಗೆ ಬೇಕಂದ್ರೆ ಏನಕ್ಕೆ ರೀ ಬೇಕು ಆ ಥರ ಟೈಮ್ ಪಾಸ್ಗೆ? ಓಕೆ, ಥ್ಯಾಂಕ್ ಯು. ಕಸ್ಟಮರ್ ಬಂದರು.